ಹೈಕಮಾಂಡ್ ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಕಾಂಗ್ರೆಸ್ಸಿನ ರಾಜ್ಯದ ನಾಯಕರಿಗೆ ಒತ್ತಾಯ ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರೇ ಸ್ಪಷ್ಟವಾಗಿ ಕೇಂದ್ರ ನಾಯಕರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ ಅಂತ. ನಾನು ಅದಕ್ಕೋಸ್ಕರ ಹೈಕಮಾಂಡ್ ಬದುಕಿದ್ರೆ ತಕ್ಷಣ ಇದನ್ನು ರಾಜ್ಯದ ಕಡೆ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಏನಿದೆಯಲ್ಲ, ಇದನ್ನು ಪರಿಹಾರ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಯಾರೋ ಶಾಸಕರು ವಿದೇಶಕ್ಕೆ ಹೋಗ್ತಾರೆ, ಇನ್ಯಾರೋ ಶಾಸಕರು 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಇದು ಪತ್ರಿಕೆ ಟಿವಿನ ನೋಡ್ತಾ ಇರ್ಬೇಕು ಜನ. ಇವ್ರ ಗುಂಪುಗಾರಿಕೆ, ಇವ್ರ ಬಡದಾಟನ. ಮತ್ತೆಲ್ಲರೂ ಹೇಳೋದೇನು, ನಾವು ಒಟ್ಟಾಗಿದ್ದೀವಿ, ನಮ್ಮಲ್ಲೇನು ಗೊಂದಲ ಇಲ್ಲ, ಹೈಕಮಾಂಡ್ ಸಮಸ್ಯೆ ಪರಿಹಾರ ಆಗುತ್ತೆ ಇದು ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ನಾನು ಒತ್ತಾಯ ಮಾಡ್ತೇನೆ, ನೀವು ನಿಜಕ್ಕೂ ಕೂಡ ನಿಮಗೆ ಪ್ರಾಮಾಣಿಕವಾಗಿ ಹೈಕಮಾಂಡ್ ಬಗ್ಗೆ ನಂಬಿಕೆ ಇದ್ದರೆ, ಅವ್ರ ಈ ಕಡೆ ಗಮನ ಕೊಡ್ತಿಲ್ಲ ಅಂತ ಅನಿಸಿದ್ರೆ ಹೋರಾಟ ಮಾಡ್ಕೊಂಡು ಬಂದಿರಲ್ಲ ಇಬ್ಬರು ತೀರ್ಮಾನ ಮಾಡಿ. ವಿಧಾನಸೌಧದ ಪಕ್ಕದಲ್ಲಿದ್ದ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಹೋಗಿ ಧರಣಿ ಕೂತ್ಕೊಳ್ಳಿ. ನೀವೆಲ್ಲಿ ತನಕ ಮುಖ್ಯಮಂತ್ರಿಯಾಗಿ ಗೊಂದಲವನ್ನು ಪರಿಹಾರ ಮಾಡಲ್ಲ, ಅಲ್ಲಿ ತನಕ ನಾವು ಇಲ್ಲಿಂದ ಹೇಳಲ್ಲ. ಆಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಧರಣಿ ಕೂತಾಗ ಇಡೀ ದೇಶದ ಗಮನ ಆ ಕಡೆ ತಿರುಗತ್ತೆ. ಆಗ ಬದುಕಿದ್ದೋ ಸತ್ತಿರಿಯೋ ಹೈಕಮಾಂಡು ಎದ್ದಳ್ಳೇಬೇಕಾಗತ್ತೆ, ಬಂದು ಅವ್ರ ತೀರ್ಮಾನ ಕೊಡಲೇಬೇಕಾಗತ್ತೆ. ಈ ದಿಕ್ಕಿನೆಲ್ಲರೂ ಕೂಡ ನೀವು ಧರಣಿ ಕೂತು ರಾಜ್ಯ ಜನರಿಗೆ ಒಂದು ಪುಣ್ಯ ಕಟ್ಕೊಳ್ಳಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಹಂಗೆ ಯಡಿಯೂರಪ್ಪ ಮತ್ತು ಕುಟುಂಬ ಮತ್ತು ಯತ್ನಾಳ್ ಬಗ್ಗೆನೂ ಸಿಕ್ಕಾಪಟ್ಟೆ ಟಿವಿಯಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದನ್ನು ಅವರು ಹೈಕಮಾಂಡ್ ನೋಡ್ಕೋಬೇಕು, ಅವ್ರ ಕರ್ತವ್ಯ ಇದೆ. ಕಾಂಗ್ರೆಸ್ ಬಗ್ಗೆ ಕಳಕಳಿ ಇದ್ದವರು ಬಿಜೆಪಿ ನಿಮ್ಮ ಮೂಲ ಪಕ್ಷ, ಅದು ಹಿಂದಿನ ಪಕ್ಷ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಕಳಕಳಿ ಇಲ್ಲ, ರಾಜ್ಯದ ಜನರ ಬಗ್ಗೆ ನೀವು ಹೇಳಿ ಪ್ರಶ್ನೆ ಕೇಳಿದ್ರಲ್ಲೋ, ನಾನು ಚೂರು ಮಾತಾಡಿದ್ರೆ ನೀವು ಮತ್ತೆ ಮಾತಾಡಿ. ನಾನು ರಾಜ್ಯದ ಜನರ ಬಗ್ಗೆ ಕಳಕಳಿ, ಸರ್ಕಾರ ತಾನೇನು ಮಾಡಬೇಕು ಅನ್ನೋದನ್ನು ನಾನು ನೆನಪು ಮಾಡ್ತಿದ್ದೀನಿ. ವಿರೋಧ ಪಕ್ಷ ಸತ್ತೋಗಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದು ಆಡಳಿತ ಪಕ್ಷದ ಕರ್ತವ್ಯ. ವಿರೋಧ ಪಕ್ಷ, ಈ ಪಕ್ಷ ಆಡಳಿತ ಪಕ್ಷ ಹಾಳಾಗಲಿ ಅಂತ ಕಾಯ್ತಿರುತ್ತೆ, ಜನಗಳಿಗೆ ಒಳ್ಳೆಯದಾಗುತ್ತೋ ಬಿಡುತ್ತೆ ಅಲ್ಲ, ಯಾಕೆ ತಾವು ಅಧಿಕಾರಕ್ಕೆ ಬರ್ಬೋದು ಅಂತ. ನಾನು ಅದಕ್ಕೋಸ್ಕರ ಅಧಿಕಾರಕ್ಕೆ ಅವ್ರು ಬರ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ಹೋಗಲ್ಲ. ಈಗ ನೀವು ಅಧಿಕಾರದಲ್ಲಿ ಬಂದಿದ್ದೀರಿ, ಜನ ನಂಬಿ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸೋಲಿಸ್ಬಿಟ್ಟಿದ್ದಾರೆ. ನಿಮ್ಮ ಡ್ಯೂಟಿ ಅಲ್ವಾ ಜನಕ್ಕೆ ಕೆಲಸ ಮಾಡಬೇಕಾದ್ದು. ಇದನ್ನು ಮಾಡೋಕ್ಕೆ ಕೇಂದ್ರದ ಬಿಡ್ತಾ ಇಲ್ಲ ಅಂತೀರಿ, ಧರಣಿ ಕೂತ್ಕೊಳ್ಳಿ. ಇದು ನನ್ನ ಒತ್ತಾಯ. ಸರ್ ಏನು ಹೇಳ್ತಿದ್ರಿ? ಏನು ಪ್ರಯತ್ನ ಆಗಿದೆ? ಏನೂ ಪ್ರಯತ್ನ ಆಗಿಲ್ಲ. ನನ್ನಷ್ಟೇ ನಾನು ಹಿಂದುತ್ವದ ಕಾರ್ಯಕ್ಕೆ, ಧರ್ಮದ ಕಾರ್ಯಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ಶಾಂತ ಇದಕ್ಕಿಂತ ಬೇಕೇನು? ಮತ್ತೇನು ಇಲ್ಲೇ ಇರಲ್ಲ ಹುಬ್ಳಾಗೆ? ಸದ್ಯಕ್ಕೆ ಅದ್ಯಾವುದೂ ಇಲ್ಲ. ನಾನು ಇಡೀ ರಾಜ್ಯದಲ್ಲಿ ಧರ್ಮದ ಕೆಲಸ, ಹಿಂದೂ ಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ ಎಲ್ಲೆಲ್ಲಿ ಕರೀತವ್ರು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ನೆನ್ನೆ ತಾನೇ ಬನಹಟ್ಟಿನಲ್ಲಿ ಒಂದು 25,000 ಜನಕ್ಕಿಂತ ಹೆಚ್ಚು ದೊಡ್ಡ ಒಂದು ಹಿಂದೂ ಸಮಾವೇಶ ಆಯಿತು, ಅಲ್ಲಿಂದ ಬಂದೆ ನಾನು. ಹೀಗೆ ಪ್ರವಾಸ ಮಾಡ್ತಾ ಇದ್ದೀನಿ. ನಾನು ಧರ್ಮ ಉಳಿಸೋ ದಿಕ್ಕಿನಲ್ಲಿ ಏನು ಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ವೈರಾಗ್ಯ ನನ್ನ ಜೀವನದಲ್ಲಿ ಬರಲ್ಲ. ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ, ಹೋರಾಟ ಮಾಡಿಕೊಂಡೇ ಸಾಯ್ತೀನಿ. ಆದರೆ ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ಯಾವ ಪಾರ್ಟಿಗೂ ಹೋಗಲ್ಲ, ಕೊನೆಯ ತನಕನೂ ಹೋಗಲ್ಲ. ಉಸಿರಿರೋ ತನಕನೂ BJPಗೆ ಪ್ರಯತ್ನ ಮಾಡ್ತೀನಿ, ಅಲ್ಲೇ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದು ವಿಚಾರದಿಂದ ಹೊರಗಡೆ ಬಂದಿದ್ದೀನಿ. ಶುದ್ಧೀಕರಣ ಆಗತ್ತೆ ಅನ್ನೋಂಥ ವಿಶ್ವಾಸ ಬಂದಾಗ ನಾನು BJPಗೆ ಹೋಗ್ತೀನಿ. ಇಲ್ಲ, ಯಾವುದನ್ನು ಮರೆಯೋಕ್ಕೆ? ಹೌದು 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 ಹೌದು. ಅದಕ್ಕೆ 5 ಬಾರಿ MLA, ಅನೇಕ ಇಲಾಖೆ ಮಂತ್ರಿ, ಉಪಮುಖ್ಯಮಂತ್ರಿ. ನಮ್ಮ ಅಮ್ಮ ಒಂದು ಕೂಲಿ ಕೆಲಸ ಮಾಡ್ತಿದ್ದವರು. ಈ ಪಾರ್ಟಿ ಅಲ್ಲಿ ತನಕ ತಂದಿದೆ. ಇದಕ್ಕಿಂತ ಇನ್ಯಾರಿಗೆ ಅವಕಾಶ ಇದೆ ರೀ? ಸ್ಥಾನಮಾನ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸಿದ್ದೀನಿ. ನನ್ನ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದು ಕಾಯ್ತಾ ಇದ್ದೀನಿ. ಆವಾಗ ಹೋಗ್ತೀನಿ. ಅಲ್ಲಿ ತನಕ 10 ಸರಿ ಹೇಳಿದ್ದೀನಿ, ನಿಮಗೂ ಗೊತ್ತಿರೋದೆ. ನೀವು ಹೇಳಿದ್ರಲ್ಲ ಈಗ ಕುಟುಂಬ ರಾಜಕಾರಣ,
ಬರೀ ಕಾಂಗ್ರೆಸ್ನ ಟೀಕೆ ಮಾಡಕ್ಕಿರೋದೇನು ಬಿ ಜೆ ಪಿಲಿ ನಡೀತಾ ಇಲ್ವಾ? ಸಾಮೂಹಿಕ ನೇತೃತ್ವ ನಡೀತಾ ಇದೆಯಾ? ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ನಡೀತಾ ಇದೆಯಾ ಅದು? ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಮತ್ತು ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ನೋವಲ್ಲೇ ಆ ಪಾರ್ಟಿಲೂ ಇದ್ದಾರೆ, ಇನ್ನು ಕೆಲವರು ಹೊರಗಡೆ ಇದ್ದಾರೆ, ಮೌನವಾಗಿದ್ದಾರೆ, ಇನ್ನು ಕೆಲವರು ಹೋರಾಟಕ್ಕೆ ಇಳಿದಿದ್ದಾರೆ. ನೋಡ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಡೇಟ್ ಗೊತ್ತು, 1947 ಆಗಸ್ಟ್ 15, ಎಲ್ರಿಗೂ ಗೊತ್ತು. ಸ್ವತಂತ್ರ ಯಾವತ್ತು ಹೋಯ್ತು ಅಂತ ಯಾರಿಗಾರು ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಮಹಾಪುರುಷರು ಸಾವಿರಾರು ಲಕ್ಷಾಂತರ ಜನ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಘೋಷಣೆಗಳಿಗೆ ಹೋಗಿ ತಪಸ್ಸು ಮಾಡಿದ್ರು. ಅವರ ಹೋರಾಟ ಮಾಡಿ ಸಾಯ್ತಾ ಇರೋಂಥ ಸಂದರ್ಭದಲ್ಲಿ ಯಾವತ್ತು ಸ್ವತಂತ್ರ ಬರುತ್ತೆ ಅನ್ನೋದು ಗೊತ್ತಿತ್ತಾ? ಅದ್ರ ನಂಬಿಕೆ ಇತ್ತು ಈ ದೇಶಕ್ಕೆ ಸ್ವತಂತ್ರ ಬಂದೇ ಬರುತ್ತೆ ಅಂತ. ಆ ಲೆಕ್ಕದಲ್ಲಿ ಹೋರಾಟ ಮಾಡ್ಕೊಂಬಂದ್ರು. ಆ ತಪಸ್ವಿಗಳ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಾನು, ನನಗೆ ನಂಬಿಕೆ ಇದೆ ಈ ಶುದ್ಧೀಕರಣ ಆಗೇ ಆಗುತ್ತೆ ಅಂತ. ಆ ದಿಕ್ಕದಲ್ಲಿ ನನ್ನ ಪ್ರಯತ್ನ ನಡೀತೀನಿ 100ಕ್ಕೆ 100. ಯಾಕೆಂದರೆ ಅನೇಕರು ಹೇಳ್ತಾರೆ ಈಶ್ವರಪ್ಪ, ಯಡಿಯೂರಪ್ಪ, ಅನಂತಕುಮಾರ್ ಇವರೆಲ್ಲ ಪಾರ್ಟಿ ಕಟ್ಟರು ಅಂತ. ನಮ್ಮದು ಒಂದು ಗುಲ್ಗಂಜಿ ಕೆಲಸ ಪ್ರಯತ್ನ ಮಾಡಿದ್ದು ಯಡಿಯೂರಪ್ಪ, ನಾನು, ಅನಂತಕುಮಾರ್ ಎಲ್ಲ ಗುಲ್ಗಂಜಿ ಪ್ರಯತ್ನದಿಂದ ನಾವು ಮಾಡಿರಬಹುದು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನನೇ ಆಯಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಷ್ಟ್ರೀಯ ಅಧ್ಯಕ್ಷರಾದ ಟ್ರೈನಲ್ಲೇ ಕೊಂದುಬಿಟ್ರು. ಅವ್ರದ್ದೆಲ್ಲ ತಪಸ್ಸಿನ ಮುಂದೆ, ಅವ್ರ ಹೋರಾಟದ ಮುಂದೆ ನಮ್ದೆಲ್ಲ ಏನ್ರಿ ಲೆಕ್ಕಕ್ಕೇ ಇಲ್ಲ. ಆದರೆ ಅವರೆಲ್ಲರೂ ನಮ್ಗೆ ಆದರ್ಶ. ಅವರೆಲ್ಲರದ ಪ್ರಯತ್ನದಿಂದ ಇವತ್ತು ದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ, ಅನೇಕ ರಾಜ್ಯದಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿದೆ. ಇಲ್ಲೂ ಕೂಡ ಪೂರ್ಣ ಬಹುಮತ ಎಂದೆಂದೂ ಬರಲಿಲ್ಲ, ಅದು ನಮ್ಮ ಸಮಸ್ಯೆ. ಅಧಿಕಾರ ಪೂರ್ಣ ಬರಬೇಕು ಅಂತ ಅಂದ್ಕೊಂಡು ಪ್ರಯತ್ನಗಳು ನಡೀತು. ಆದರೆ ದಾರಿ ತಪ್ಪಿ ಅಧಿಕಾರಕ್ಕೆ ನಾವು ಭಾಳ ಸರಿ ಬಂದ್ವಿ. ಅದು ನಮ್ಮ ಸಂಘಟನೆ ದೊಡ್ಡ ಪೆಟ್ಟಾಗಿದೆ. ಇವತ್ತಿಲ್ಲ ನಾಳೆ ನಾನು ಹೇಳ್ತೀನಲ್ಲ, ಪೂರ್ಣ ಬಹುಮತ ಬರೋದು ಹಿಂದುತ್ವಕ್ಕೇನೆ, ಕೇಸರಿ ಪಡೆಗೇನೆ, ಇದ್ರಾಗ ಅನುಮಾನ ಇಲ್ಲ. ಇವತ್ತಿಗೂ ನೀವು ಆಶಾವಾದಿನ ಅಂದರೆ 100ಕ್ಕೆ 100 ಆಶಾವಾದಿ. ಮತ್ತೆ ಹೇಳ್ದಲ್ರಿ, ಇವರೆಲ್ಲ ಯಾಕೆ ಬ್ರಿಟಿಷರು ಯಾಕೆ ಬಂದರು, ಮೊಘಲರು ಯಾಕೆ ಬಂದರು, ಯಾಕೆ ಕೊಲೆ ಮಾಡಿದ್ರು, ಯಾಕೆ ದೇವಸ್ಥಾನಗಳು ಹೊಡೆದಾಕಿದ್ರು, ಉತ್ತರ ಕೊಡ್ತೀರಾ? ಈಗ ನೀವು ಆ ಪಾರ್ಟಿಯಲ್ಲಿ ಮೂಲ ಬೇರೆಲ್ಲ ಗೊತ್ತಿದ್ದವರು, ಹೌದು, ಪ್ರಯತ್ನ ನಡೀತಾ ಇದೆ ಕೇಂದ್ರದಿಂದ. ನಡೆದಿಲ್ಲ ಅಂತ ಹೇಳಲ್ಲ. ನಿಮ್ಗಿಂತ ಜಾಸ್ತಿ ನಾನು ಹೇಳ್ತೀನಿ ರೀ, ನನಗೆ ಹೇಳ್ತೀರಾ ನೀವು? ಇಲ್ಲಿ ಬಂದು ಕೂತ್ಕೊಂಡು ಅದು ಸರಿ ಇಲ್ಲ ಅಂತ ಫಸ್ಟೇ ನಾನು ಹೇಳಿದೆ. ವಿರೋಧ ಪಕ್ಷ ಸತ್ತೋಗಿದೆ ಅಂತ ಹೇಳಿದ್ದೆ ನಾನು. ಆಗಿಲ್ಲ, ಆಗತ್ತೆ, ನಂಬಿಕೆ, ಆಶಾವಾದಿ. ನಾನು ಇಲ್ಲ ಅಂದೇನಪ್ಪ. ನೀವೆಲ್ಲ ಈ ಭಾವನೆ, ಇಡೀ ರಾಜ್ಯದ ಕಾರ್ಯಕರ್ತರ ಭಾವನೆ, ನೀವೇನೇನು ಹೇಳ್ತಾ ಇದ್ದೀರೋ, ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲರ ಭಾವನೆ ಅದೇನೆ. ನೀವೇನು ಪ್ರಶ್ನೆಗಳು ಕೇಳ್ತೀರೋ ಅದೇ. ಯಾಕೆ ಆಗಿಲ್ಲ ಅಂತ ಎಲ್ಲರದು ಪ್ರಶ್ನೆ, ನಂದು ಅದೇ ಪ್ರಶ್ನೆ. ನಾನು ಅದಕ್ಕೆ ಹೇಳಿದ್ನಲ್ಲ, ವಾಜಪೇಯಿ ಪ್ರಧಾನಮಂತ್ರಿ ಆದಮೇಲೆ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು, ನಿಮ್ಮ ಜನನೇ ಇಲ್ಲ ಅಂತಿದ್ರೋ ಇಲ್ಲ, ಹುಟ್ಕೊಂಡ್ರೋ ಇಲ್ಲ. ಮೋದಿ ಆದಮೇಲೆ ಯಾರು ಅಂತ ಪ್ರಶ್ನೆ ಕೇಳ್ತಿರಲ್ಲ. ನಡ್ಡಾ ಎಲ್ಲಿದಾರ ಗೊತ್ತಿರಲಿಲ್ಲ, ಹೊಸ ಅಧ್ಯಕ್ಷರು ಬಂದರೋ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಭವಿಷ್ಯ ಇದೆ.